ಇನ್ನು ನಾವು ಹೋಗೋಂಥ ಜಾಗದಲ್ಲೇ ಇನ್ನೊಂದು ಯಾವುದಾದ್ರೂ ಪ್ರದೇಶ ಇದೆಯಾ ಅಂತ ನೋಡಬೇಕಾದ್ರೆ ಒಂದು ಜಾಗ ಇದೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ಎಡಗಡೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ, ಬಲಗಡೆ ಆ ರೋಡ್ ಬಂತಲ್ಲ ಅದು ಡಿಂಕಾಗ ಹೋಗುವಂಥ ರೋಡು. ಮುಂದೆ ಹೋಗಿ ಒಂದು ರೋಡ್ ಬಂದು ಜಾಯ್ನ್ ಆಗುತ್ತೆ. ಹಿಂದ್ಗಡೆ ಒಂದು ಕೆರೆ ಇದೆ, ತೋರಿಸ್ತೀನಿ ಬನ್ನಿ. ಹಾಗೆ ಇಲ್ಲಿಂದ ರೋಡು ಟರ್ನ್ ಆಗಬೇಕು. ಹೀಗೆ ಟರ್ನ್ ಆದರೆ ಇಲ್ಲಿ ಬಲಗಡೆಗೆ ಒಂದು ಕೆರೆ ಕಾಣುತ್ತೆ. ಈ ಕೆರೆ ತುಂಬ ಚೆನ್ನಾಗಿತ್ತು ಅವಾಗ. ಇವಾಗ ಬೇಸಿಗೆ ಅಲ್ವಾ, ಹಾಗಾಗಿ ನೀರು ಕಡಿಮೆ ಆಗಿದೆ. ನೀರು ತುಂಬ ಚೆನ್ನಾಗಿ ಸ್ಟೋರ್ ಆಗುತ್ತೆ ಅಲ್ಲಿ. ಬೆಟ್ಟದಿಂದ ಬರೋಂಥ ನೀರು ಅಲ್ಲೇ ಹೋಗ್ಬೇಕಲ್ವಾ, ಶೇಖರಣೆ ಆಗ್ತದೆ. ಇನ್ನು ಈ ರೋಡ್ ಬಂದು ಟರ್ನಿಂಗು ತುಂಬ ಚೆನ್ನಾಗಿದೆ. ಮುಂದೆ ಹೋದರೆ ಒಂದು ಜಾಗ ಇದೆ, ಹೋಗೋಣ ಬನ್ನಿ, ಅಲ್ಲಿ ಹೇಗಿದೆ ನೋಡೋಣ. ದಾರಿ ಈ ಥರ ಇದೆ. ಹಾಗೆ ನೋಡಿ ಹಳ್ಳಿ ರೋಡ್ ಹೆಂಗಿದೆ, ಎಷ್ಟು ಚೆನ್ನಾಗಿದೆ ಹಳ್ಳಿ ರೋಡು. ನಾವೊಬ್ಬರೇ, ಈ ಇಡೀ ರೋಡಿಗೆ ನಾವೊಬ್ಬರೇ ಹೋಗ್ತಾ ಇರೋದು. ಆ ಕಡೆ ಈ ಕಡೆ ತೋಟ, ಮಧ್ಯದಲ್ಲಿ ರೋಡು, ಸಣ್ಣಗೆ ನೀರು ಹರಿತಾ ಇರುತ್ತೆ ಪಕ್ಕದಲ್ಲೇ. ಕೆಲವೊಂದು ಜಾಗಗಳೇ ಹಾಗೆ ಅಲ್ವಾ, ಈಗ ರೋಡ್ಗಳು ಅಷ್ಟು ಚೆನ್ನಾಗಿರೋದಿಲ್ಲ. ಬಟ್ ಆ ಜಾಗ ಹೇಗಿದೆ ಅಂತ ನೋಡ್ಬೇಕು. ಆ ಜಾಗ ನಮ್ಮ ದೃಷ್ಟಿಯಿಂದ ನೋಡ್ಬೇಕಲ್ವಾ, ಹೇಗಿದೆ. ಇವಾಗ ಕೆಲವೊಬ್ಬರು ಅಭಿಪ್ರಾಯ ಒಂದೊಂದು ಥರ ಇರುತ್ತೆ. ಹಾಗಾಗಿ ನೋಡೋಣ ಬನ್ನಿ, ಈ ಜಾಗದಲ್ಲಿ ಹೇಗಿದೆ ಆ ಜಾಗ. ಕೆಳಗಡೆ ಹೋದರೆ ಏನು ಪಾಯಿಂಟ್ ಇರೋದಲ್ಲಿ ನೋಡೋಣ ಬನ್ನಿ, ಹಿಂಗೆ ಮುಂದೆ ಹೋಗ್ಬಿಟ್ಟು. ಕಾವೇರಿ ನದಿ ತೀರದಲ್ಲಿರುವಂತಹ ನಾವು ಬಂದಿರುವ ಜಾಗ ಯಾವುದು ಅಂತಂದರೆ KR ಪೇಟೆ ತಾಲೂಕಿನಲ್ಲಿರುವಂತಹ ಸಾರಿ ಇನ್ನೊಂದು ಟೇಕ್ ತಗೊಳ್ಳೋಣ. ನೋಡಿ, ಕಾವೇರಿ ನದಿಯ ತೀರ ಇದು. ಶ್ರೀ ವಿಜಯೇಶ್ವರ ಬಾಹುಬಲಿ ಜೈನ ತೀರ್ಥ ಕಾವೇರಿ ಧಾಮ, ಬಲ್ಲೇನಹಳ್ಳಿ, ಗಂಜಿಗೆರೆ ಪಂಚಾಯಿತಿ, KR ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ಈ ಜಾಗ ಬನ್ನಿ, ಕರ್ಕೊಂಡೋಗಿ ತೋರಿಸ್ತೀನಿ ಹೆಂಗಿದೆ ಅಂತ. ಹಾಂ, ಜೈನ ಸ್ಮಾರಕಗಳು ಚೆನ್ನಾಗಿದೆ ನೋಡಿ. ಇಲ್ಲೇ ಚಪ್ಪಲಿ ಬಿಟ್ಟು ಹೋಗೋಣ, ಅಲ್ಲಿರೋ ಅಂಥದ್ದನ್ನ ಶೂಟ್ ಮಾಡಿ ತೋರಿಸೋಣ ಬನ್ನಿ. ರೆಸ್ಪೆಕ್ಟ್ಫುಲ್ ಆಗಿರೋ. ಬನ್ನಿ ಮುಂದೆ ಹೋಗೋಣ. ಹಾಗೆ ಇಲ್ಲಿ ವಿಗ್ರಹ, ಈ ಜಾಗ ನೋಡ್ಕೊಳ್ಳೋದಕ್ಕೆ ಅಂತಲೇ ಒಬ್ರು ಇದ್ದಾರೆ ಅನ್ಸುತ್ತೆ ಹಿಂದ್ಗಡೆ. ಮೋಸ್ಟ್ಲಿ ಹಿಂದೆ ಒಂದು ಮನೆ ಇದೆ. ಹಾಗೆ ಮುಂದೆ ನೋಡೋಣ ಬನ್ನಿ ವಿಗ್ರಹಗಳು. ಭಗವಾನ್ ಬಾಹುಬಲಿ ಸ್ವಾಮಿ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ವಿಗ್ರಹಗಳು. ಈ ಕಡೆಯಿಂದ ಎಂಟ್ರಿ ಕೊಡೋದು. ಇನ್ನು ಅಲ್ಲಿ ಕೊಟ್ಟಿರೋಂಥ ಮಾಹಿತಿ ಪ್ರಕಾರ ಹೇಳೋದಾದರೆ, ಜೈನ ಸ್ಮಾರಕಗಳು ಬಸದಿ, ಹೊಸಕೋಟೆ, KR ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ಬಸದಿ ಹೊಸಕೋಟೆ ಅಥವಾ ಬಸ್ತಿ ಹೊಸಕೋಟೆ ಎಂದು ಕರೆಯಲ್ಪಡುವ ಪ್ರಸ್ತುತ ಗ್ರಾಮವು ಪ್ರಾಚೀನ ಜೈನ ಸ್ಮಾರಕಗಳಿಗೆ ಹೆಸರುವಾಸಿಯಾಗಿದೆ. ಇದು ಕೃಷ್ಣರಾಜ ಸಾಗರ ಹಿನ್ನೀರಿಯಲ್ಲಿ ಕಂಡುಬರುತ್ತದೆ. ಜಿಲ್ಲಾ ಕೇಂದ್ರ ಮಂಡ್ಯದಿಂದ ಸುಮಾರು 59 ಕಿಲೋಮೀಟರ್ ದೂರದಲ್ಲಿದ್ದು ಹಾಗೂ ಪ್ರಸಿದ್ಧ ಐತಿಹಾಸಿಕ ಸ್ಥಳ ಮೈಸೂರಿನಿಂದ 42 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಸುಂದರವಾದ ಬಾಹುಬಲಿಯ ವಿಗ್ರಹವಿದೆ. ಅದೂ ಅಲ್ಲದೆ ಅನೇಕ ಬಸದಿಯ ಮಂಟಪಗಳು, ಶಾಸನಗಳು ಕಂಡುಬರುತ್ತಿದೆ. ಇನ್ನು ಇಲ್ಲಿನ ಸಾಂಸ್ಕೃತಿಕ ಚಟುವಟಿಕೆಗಳನ್ನು 12ನೇ ಶತಮಾನಕ್ಕೆ ಕೊಂಡೊಯ್ಯಲಾಗುತ್ತದೆ. ಇಲ್ಲಿ ದೊರೆತ ಶಾಸನದ ಪ್ರಕಾರ ಹೊಯ್ಸಳ ವಿಷ್ಣುವರ್ಧನ ಅಥವಾ 1ನೇ ನರಸಿಂಹನ ಕಾಲದಲ್ಲಿ ಇಲ್ಲಿನ ಬಾಹುಬಲಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದು ತಿಳಿದುಬರ್ತದೆ. ಇನ್ನು ಇದು ಬಂದು ಒಂದು 30, 35, 40 ಅಡಿ ಇರ್ಬೋದು ಎತ್ತರದ ವಿಗ್ರಹ. ನೋಡಿ ಸುತ್ತಲಿನ ಪ್ರದೇಶ ಹೇಗಿದೆ. ನೀರು, ನದಿ ನೀರು, ಈ ಕಾವೇರಿ ನದಿ ಏನಾದರೂ ತುಂಬಿದ್ರೆ ಹೆಚ್ಚು ಕಡಿಮೆ ಹತ್ತಿರದವರೆಗೂ ನೀರು ಬರುತ್ತೆ ಇಲ್ಲಿ. ಸುತ್ತ ಚೆನ್ನಾಗಿದೆ. ಇನ್ನು ಲೊಕೇಶನ್ ಬಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಬೋದು. ಲೊಕೇಶನ್ ಹೋಗಿ ಒಂದ್ಸಲ ನೋಡಿ. ಇನ್ನು ಸುತ್ತ ತೋರಿಸೋದಾದರೆ ಕಾವೇರಿ ನೀರು, ಬ್ಯಾಕ್ ವಾಟರು. ಅದೇ ನೀರು ತುಂಬಿದಾಗ ಮಳೆಗಾಲದಲ್ಲಿ ಇದು ಪಕ್ಕದಲ್ಲೇ ಬರ್ಬೋದು, ಹೆಚ್ಚು ಕಡಿಮೆ ಇಲ್ಲಿ ತನಕ ನೀರು ಬರ್ಬೋದು, ಸಾಧ್ಯತೆ ಇದೆ. ತುಂಬ ಚೆನ್ನಾಗಿದೆ ಬನ್ನಿ. ಇನ್ನು ಇಲ್ಲಿಂದ ಹೊರಟು ಇನ್ನೊಂದು ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ವಿ ನಾವು.
ನೋಡೋಣ ಬನ್ನಿ ಯಾವ ದೇವಸ್ಥಾನ ಅಂತ. ಈ ರೋಡ್ ನೋಡಿದ್ರೆ ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ. ಈ ದೇವಸ್ಥಾನ ಇನ್ನೂ ಕಟ್ತಾ ಇದ್ದಾರೆ ಅಂತ ಹೇಳಿದ್ರು. ಮೋಸ್ಟ್ಲಿ ಇನ್ನು ಈ ಟೈಮಲ್ಲಿ ಇನ್ನೂ ಓಪನ್ ಇಲ್ಲ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಈ ದೇವಸ್ಥಾನ ಕಟ್ಟಾದ್ಮೇಲೆ ಇನ್ನೊಂದ್ಸಲ ಬರೋಣ. ಇವಾಗ ಇನ್ನೂ ನೋಡೋಣ ಬನ್ನಿ ಎಂಟ್ರೆನ್ಸ್ ಹೇಗಿದೆ, ಯಾವ ಸ್ಥಿತಿನಲ್ಲಿದೆ, ಯಾವ ಹಂತದಲ್ಲಿ ಡೆವಲಪ್ ಆಗ್ತಾ ಇದೆ ಅಂತ ನಾವು ನೋಡೋಣ ಅಲ್ವಾ. ಬನ್ನಿ ಹಾಗೆ. ಆ ಕಡೆ ಮುಚ್ಚಿರಲ್ವಾ, ಆ ಕಡೆ ನೋಡೋಣ. ಕೆ.ಆರ್.ಪೇಟೆ ತಾಲೂಕಿನ ಭೂವರಹಸ್ವಾಮಿ ದೇವಸ್ಥಾನ ಇನ್ನೂ ತುಂಬಾ ದೊಡ್ಡದಾಗಿ ಪ್ರಾಜೆಕ್ಟ್ ಆಗ್ತಾ ಇದೆ. ಪರಿಸ್ಥಿತಿಯಲ್ಲಿದೆ, ತುಂಬಾ ದೊಡ್ಡದಾಗಿ ನಡೀತಾ ಇದೆ ಪ್ರಾಜೆಕ್ಟು. ನೋಡ್ತಾ ಇರ್ಬೋದು ದೇವಸ್ಥಾನ. ಹಿಂದ್ಗಡೆ ಒಂದ್ಸಲ ವಿಡಿಯೋ ಮಾಡ್ಕೊಂಡು ಮಾಡ್ದ ಬನ್ನಿ. ಕನ್ಸ್ಟ್ರಕ್ಷನ್ ಭೂವರಹಸ್ವಾಮಿ ದೇವಸ್ಥಾನ ಬಂದು ಒಳಗಡೆ ನೋಡ್ಬೇಕಾಗಿತ್ತು. ಇದು ಕಂಬಗಳು ರೆಡಿ ಮಾಡೋದು, ಒಳಗಡೆ ತೋರಿಸ್ಬೇಕು ಅಂತಾನೆ ಬಂದಿದ್ದು. ಆ್ಯಕ್ಚುಲಿ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆಯಲ್ಲ, ಹಂಗಾಗಿ ಕಂಪ್ಲೀಟ್ ಆಗಲಿ ರೀ, ಚೆನ್ನಾಗಿ ಮೂಡ್ ಬರುತ್ತೆ ನೋಡೋದು. ಹೇಮಾವತಿ ನದಿ ತೀರ KRSಗೆ ಬಂದು ಜಾಯಿನ್ ಆಗುವಂತಹ ಜಾಗ ಇದು. ಎಡಗಡೆ ಕಾಣ್ತಾ ಇರ್ಬೋದು ನಮಗೆ. ಈ ಎಡಗಡೆ ಜಾಗ ಏನಿದೆ ಅಲ್ಲಿಂದ ಫೋನ್ ಬಿಟ್ಟರೆ ಕತೆ ಗೋವಿಂದ. ಆ ಜಾಗದಿಂದ ಬಂದು ಜಾಯ್ನ್ ಆಗುತ್ತೆ ಕಣ್ರಿ. ಹೇಮಾವತಿ ನದಿ ನೀರು ಈ ಜಾಗಕ್ಕೆ ಬಂದು ಇಲ್ಲಿಂದ KRSಗೆ ಜಾಯ್ನ್ ಆಗಿ ಇನ್ನು ಮುಂದಕ್ಕೆ ಹರಿದು ಹೋಗ್ತಾ ಇರುತ್ತೆ. ಇಲ್ಲಿಂದ ಮುಂದೆ ಹೋಗಿ ಭೂವರಹಸ್ವಾಮಿ ದೇವಸ್ಥಾನ ಸಿಗುತ್ತೆ ಆ ಜಾಗದಲ್ಲಿ. ಹಂಗೆ ಮುಂದೆ KRS ಡ್ಯಾಮು, ಬ್ಯಾಕ್ ವಾಟ್ರು ಹೋಗುತ್ತೆ. ಚೆನ್ನಾಗಿದೆ, ನೋಡ್ಬೋದು. ಗಿಡಜೂ ದೊಡ್ಡದಾಗಿದೆ. ಇದು ಕಟ್ಟಹಳ್ಳಿ ಗ್ರಾಮ. ಇಲ್ಲಿಂದ 2 ರೋಡ್ ಬರುತ್ತೆ. ಎಡಗಡೆ ಕೆ.ಆರ್.ಪೇಟೆ ರೋಡು. ಬನ್ನಿ ನಾವು ಕೆ.ಆರ್.ಪೇಟೆ ರೋಡ್ ಹೋಗೋಣ. ಕಣ್ತುಂಬ ಮಲಗೋನೆ ರಿಚ್ಚು, ದುಡ್ಡು ದುಡಿದಷ್ಟು